ಮಾರ್ಕನ ಸುವಾರ್ತೆಯನ್ನು ಬರೆದ ಯೋಹಾನೆನಿಸಿಕೊಳ್ಳುವಂಥ ಮಾರ್ಕನು ಅಪೊಸ್ತಲರ ಕಾಲದಲ್ಲಿ ಮುಖ್ಯವಾದ ಸೇವೆ ಮಾಡಿ ಪ್ರಕಾಶಿಸಿದನು. ಪೇತ್ರ ಪೌಲನೊಂದಿಗೆ ಸೇರಿ ಸೇವೆ ಮಾಡುವ ಅವಕಾಶವನ್ನು ಪಡೆದವನು. ಯೋಹಾನನೆಂಬುದು ಇವನ ಯಹೂದ್ಯ ಹೆಸರನ್ನು, ಮಾರ್ಕನೆನ್ನುವುದು ರೋಮ್ ಹೆಸರನ್ನು ಸೂಚಿಸುತ್ತದೆ. ಇವನ ತಂದೆಯು ರೋಮ್ ರಾಜ್ಯದಲ್ಲಿ ಉದ್ಯೋಗದಲ್ಲಿದ್ದ ಒಬ್ಬ ರೋಮನ್ನನು. ತಾಯಿ ಮರಿಯಳು ಯಹೂದ್ಯಳಾಗಿದ್ದಳು. ಈಕೆ ಬಾರ್ನಬನ ಸಹೋದರಿ. ಇವನ ತಂದೆ ದಕ್ಷಿಣ ಆಫ್ರಿಕಾದ ಒಂದು ಊರಿನಲ್ಲಿ ವಾಸವಾಗಿದ್ದವನು. ಇವನು ತೀರಿ ಹೋದ ನಂತರ ಮಾರ್ಕ ಮತ್ತು ಇವನ ತಾಯಿ ಮರಿಯಳು ಯೆರೂಸಲೇಮಿಗೆ ಬಂದು ಅಲ್ಲಿಯೇ ವಾಸಿಸಿದರು. ಯೆರೂಸಲೇಮಿನಲ್ಲಿದ್ದ ಇವರು ಶ್ರೀಮಂತರಾಗಿದ್ದರು. ಆಗಾಗ್ಗೆ ಪ್ರಾರ್ಥನೆಗೆಂದು ಸೇರುತ್ತಿದ್ದರು. ಪೇತ್ರನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿರುವಾಗ ಇವರ ಮನೆಯಲ್ಲಿ ವಿಶ್ವಾಸಿಗಳು ಸೇರಿ ಪ್ರಾರ್ಥಿಸುತ್ತಿದ್ದರು. ಪೇತ್ರನು ಅದ್ಭುತವಾದ ರೀತಿಯಲ್ಲಿ ಬಿಡುಗಡೆ ಹೊಂದಿದ ತಕ್ಷಣ ಇವರ ಮನೆಗೆ ಬಂದನು. ಕೆಲವೇ ಸಮಯಗಳ ಹಿಂದೆ ಪರಿಶುದ್ಧ ಮಾರ್ಕನ ದೇವಾಲಯದಲ್ಲಿ ಇವರ ಮನೆಯ ಅಸ್ಥಿವಾರವು ಕಂಡುಹಿಡಿಯಲ್ಪಟ್ಟಿತು. ಅಲ್ಲಿ ಸಿಕ್ಕಿದ ಕಲ್ಲು ಹಾಸೊಂದರಲ್ಲಿ ಇದು ಮಾರ್ಕ ಮತ್ತು ಮರಿಯಳು ವಾಸಿಸಿದ ಮನೆಯೆಂದು, ಮೇಲಂತಸ್ತಿನ ಕೋಣೆ ಎಂದು ಕೆತ್ತಲಾಗಿತ್ತು. ಆದುದರಿಂದ ಮಾರ್ಕನು ಯೇಸುವಿನ ಶಿಷ್ಯನಲ್ಲದಿದ್ದರೂ ಆತನೊಂದಿಗೆ ಇದ್ದವನೆಂಬುದರಲ್ಲಿ ಸಂದೇಹವೇ ಇಲ್ಲ. ಕ್ರಿಸ್ತನ ಕಾಲದಲ್ಲಿ ಮಾರ್ಕನು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲಿಲ್ಲ ಎಂಬುದಾಗಿ ತಿಳಿದು ಬರುತ್ತದೆ. ಮುಂದೆ ಪೇತ್ರನ ಸೇವೆಯ ಮೂಲಕವಾಗಿ ಮಾರ್ಕ ಮತ್ತು ಅವನ ತಾಯಿಯಾದ ಮರಿಯಳು ವಿಶ್ವಾಸಿಗಳಾದರು. ಅಪೊಸ್ತಲನಾದ ಪೇತ್ರನು ಮಾರ್ಕನನ್ನು ನನ್ನ ಆತ್ಮಿಕ ಮಗನೆಂಬುದಾಗಿ ಕರೆಯುತ್ತಾನೆ. ಬಾರ್ನಬ ಸೌಲರು ಮಾಡಬೇಕಾದ ಧರ್ಮ ಕಾರ್ಯವನ್ನು ತೀರಿಸಿ ಮಾರ್ಕನನ್ನು ಕರೆದುಕೊಂಡು ಯೆರೂಸಲೇಮಿಗೆ ಹಿಂತಿರುಗಿ ಬಂದರೆಂಬುದಾಗಿ ಅಪೊಸ್ತಲ ಕೃತ್ಯ 12:25 ತಿಳಿಸುತ್ತದೆ. ಬಾರ್ನಬ ಸೌಲರು ಪವಿತ್ರಾತ್ಮದಿಂದ ಕಳುಹಿಸಲ್ಪಟ್ಟವರಾಗಿ ಸೆಲ್ಯೂಕ್ಯಕ್ಕೆ ಬಂದರು. ಅವರು ಅಂತಿಯೋಕ್ಯದಿಂದ ಮೊದಲ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಮಾರ್ಕನು ಕೂಡ ಪರಿಚಾರಕನಾಗಿ ಅವರೊಂದಿಗೆ ಇದ್ದನು. ಇವರು ಮೊದಲು ಬಾರ್ನಬನ ಸ್ವಂತ ಊರಾದ ಕುಪ್ರ ದ್ವೀಪಕ್ಕೆ ಬಂದರು. ನಂತರ ಹಡಗನ್ನೇರಿ ಪೆರ್ಗೆ ಪಟ್ಟಣಕ್ಕೆ ಬಂದರು. ಟರ್ಕಿ ಸ್ಥಾನದಲ್ಲಿ ದೇವರನ್ನರಿಯದ ಒರಟು ಜನರ ಮಧ್ಯದಲ್ಲಿ ವಾಸಿಸಿದರು. ಈ ಮೊಂಡು ಜನರಿಗೆ ಸುವಾರ್ತೆ ಸಾರುವುದು ಮಾರ್ಕನಿಗೆ ಯಾಕೋ ಇಷ್ಟವಾಗಲಿಲ್ಲ. ಈ ಸಮಯದಲ್ಲಿ ಇವನು ಒಬ್ಬ ಹೋಮ್ ಸಿಕ್ ಆದನೆಂಬುದಾಗಿ ಚರಿತ್ರಕಾರರು ತಿಳಿಸುತ್ತಾರೆ. ಹೀಗೆ ಅಗಲಿ ಹೋದ ಮಾರ್ಕನು ಯೆರೂಸಲೇಮಿಗೆ ಹಿಂತಿರುಗಿ ಹೋದನು. ನಂತರದ ಕಾಲದಲ್ಲಿ ಪಶ್ಚಾತ್ತಾಪ ಪಟ್ಟಂಥ ಮಾರ್ಕನು ಪೌಲ ಬಾರ್ನಬರನ್ನು ಸೇರಿಕೊಳ್ಳಲು ಅಂತಿಯೋಕ್ಯಕ್ಕೆ ಬಂದನು. ಆಗ ಪೌಲನು ತನ್ನ ಎರಡನೆಯ ಪ್ರಯಾಣವನ್ನು ಪ್ರಾರಂಭಿಸಿದಂಥ ಸಮಯವಾಗಿತ್ತು. ಬಾರ್ನಬನು ಮಾರ್ಕನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕೆಂದು ಅಂದುಕೊಂಡನು. ಆದರೆ ಪೌಲನು ಇದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಈ ಕಾರಣದಿಂದ ಪೌಲನು ಬಾರ್ನಬನು ಬೇರೆ ಬೇರೆಯಾದರು. ಪೌಲನು ಸೀಲನನ್ನು ಆರಿಸಿಕೊಂಡನು, ಬಾರ್ನಬನು ಮಾರ್ಕನನ್ನು ಆರಿಸಿಕೊಂಡನು. ಇದರಿಂದ ಮಾರ್ಕನು ಉನ್ನತವಾದ ಸೇವೆ ಮಾಡಲು ಅವಕಾಶ ಸಿಕ್ಕಿತು. ನಂತರ ಎಂದೆಂದಿಗೂ ಅವನು ಹಿಂಜಾರಿ ಹೋಗಲೇ ಇಲ್ಲ. ಬಾರ್ನಬನು ಮಾರ್ಕನನ್ನು ಕರೆದುಕೊಂಡು ಕುಪ್ರದ್ವೀಪಕ್ಕೆ ಬಂದು ಇಬ್ಬರೂ ಸೇರಿ ಅಲ್ಲಿದ್ದ ಸಭೆಗಳನ್ನು ಬಲಪಡಿಸಿದರು. ಕೆಲವು ವರ್ಷಗಳಾದ ನಂತರ ಪೌಲ ಹಾಗೂ ಮಾರ್ಕನ ನಡುವೆ ಇದ್ದಂಥ ಮನಸ್ತಾಪ ನೀಗಿ ಹೋಯಿತು. ರೋಮಾಪುರದಲ್ಲಿ ಪೌಲನಿಗೆ ಎಲ್ಲ ವಿಷಯಗಳಲ್ಲಿಯೂ ಬಲಗೈಯಾಗಿ ನಿಂತು ಸೇವೆಯಲ್ಲಿ ಸಹಾಯ ಮಾಡಿದವನು ಈ ಮಾರ್ಕನೇ. ಮೊದಲು ದೂಷಣೆ ಮಾಡಿದ ಪೌಲನೇ ಈಗ ಅವನು ನನಗೆ ಬಹಳ ಪ್ರಯೋಜನಕಾರಿಯಾಗಿದ್ದಾನೆ ಎಂಬುದಾಗಿ ಹೊಗಳಿದನು. ಪೌಲನಿಗೆ ಮಾತ್ರವಲ್ಲ, ಪೇತ್ರನಿಗೂ ಸಹ ಸಹಾಯಕನಾಗಿ ನಿಂತನು. ಪೇತ್ರನು ಓದು ಬರಹ ಬಾರದವನಾದುದರಿಂದ ಪೇತ್ರನು ಬರೆದ ಪತ್ರಿಕೆಗೆ ಈ ಮಾರ್ಕನೇ ಸಹಾಯ ಮಾಡಿದನು. ಅಪೊಸ್ತಲರಾದ ಪೇತ್ರ ಪೌಲರಿಗೆ ಸಹಾಯ ಮಾಡುವುದರಲ್ಲಿ ತೃಪ್ತಿಪಟ್ಟುಕೊಂಡು ಮಾರ್ಕನು ಸುಮ್ಮನಾಗಲಿಲ್ಲ. ಸಮುದ್ರದಾಚೆಗೆ ಪ್ರಯಾಣ ಮಾಡಿ ತನ್ನ ತಂದೆಯು ಉದ್ಯೋಗ ಮಾಡುತ್ತಿದ್ದಂಥ ಪಟ್ಟಣಕ್ಕೆ ಬಂದನು. ಇಲ್ಲಿ ಗ್ರೀಕರು ಯಹೂದ್ಯರು ವಾಸಿಸುತ್ತಿದ್ದರು. ಅಲ್ಲಿ ಮಾರ್ಕನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. ಸುವಾರ್ತೆಯನ್ನು ಅತ್ಯಾಸಕ್ತಿಯಿಂದ ಸಾರಿದನು. ಅನೇಕರು ಕ್ರಿಸ್ತನನ್ನು ನಂಬಿದರು. ಅಲ್ಲಿಂದ ಅಲೆಕ್ಸಾಂಡ್ರಿಯಾಗೆ ಬಂದನು. ಇಲ್ಲಿ ಸುವಾರ್ತೆ ಸಾರುವುದು ಕಠಿಣವಾದರೂ ಅವನು ಸೋತು ಹೋಗಲಿಲ್ಲ. ಅಲ್ಲಿ ಒಂದು ನಗರದೊಳಗೆ ಪ್ರವೇಶಿಸಿದನು. ಅಲ್ಲಿ ಅವನ ಚಪ್ಪಲಿ ಹರಿದು ಹೋಯಿತು. ಚಪ್ಪಲಿ ಹೊಲಿಯುವನನ್ನು ಸಂಧಿಸಿದನು. ಚಪ್ಪಲಿಗೆ ಮೊಳೆ ಹೊಡೆಯುವಾಗ ಅಕಸ್ಮಾತ್ತಾಗಿ ಮೊಳೆ ಅವನ ಕೈಯೊಳಗೆ ಹೊರಟು ಹೋಯಿತು. ಆಗ ಅವನು ಏಯಿಸ್ ಒಥಿಯೋಸ್ ಎಂದು ಕೂಗಿಕೊಂಡನು. ಇದರ ಅರ್ಥ ದೇವರು ಒಬ್ಬನೇ ಎಂಬುದಾಗಿ. ಇದನ್ನು ಕೇಳಿದಂಥ ಮಾರ್ಕನಿಗೆ ಬಹಳ ಸಂತೋಷ ಉಂಟಾಯಿತು. ಹಲವಾರು ದೇವತೆಗಳನ್ನು ಪೂಜಿಸುವ ಜನರ ಮಧ್ಯದಲ್ಲಿ ಒಬ್ಬನೇ ದೇವರೆಂದು ಹೇಳುವ ಮನುಷ್ಯನಿದ್ದಾನಲ್ಲ ಎಂಬುದಾಗಿ ಹರ್ಷಿಸಿ ಅವನ ಗಾಯವನ್ನು ಅದ್ಭುತವಾಗಿ ಗುಣಪಡಿಸಿದನು. ಅವನಿಗೆ ಸುವಾರ್ತೆಯನ್ನು ತಿಳಿಸಿದಾಗ ಅವನು ಕೂಡ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡನು. ಈ ಚಪ್ಪಲಿ ಹೊಲಿಯುತ್ತಿದ್ದ ಮನುಷ್ಯನೇ ಮಾರ್ಕನ ನಂತರ ಅಲೆಕ್ಸಾಂಡ್ರಿಯಾ ಸಭೆಯಲ್ಲಿ ಸಭೆಯ ಹಿರಿಯನಾಗಿ ಸೇವೆ ಮಾಡಿದ ಅನಿಯಾಸನ್. ಈ ಅನಿಯಾಸನು ಮಾರ್ಕನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ಅವನು ಅವನ ಕುಟುಂಬದವರೆಲ್ಲರೂ ದೀಕ್ಷಾಸ್ನಾನ ಹೊಂದಿಕೊಂಡರು. ಅಲ್ಲಿದ್ದ ಇನ್ನೂ ಅನೇಕರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡರು. ವಿಗ್ರಹಗಳನ್ನು ನಾಶ ಮಾಡುವ ಒಬ್ಬನು ಗಲಿಲಾಯದಿಂದ ಬಂದಿದ್ದಾನೆಂಬ ಸುದ್ದಿ ಕಾಡ್ಗಿಚ್ಚಿದಂತೆ ಹಬ್ಬಿತು. ಮಾರ್ಕನನ್ನು ಕೊಲೆ ಮಾಡಲು ಅನೇಕರು ಹೊಂಚು ಹಾಕಿದರು. ಮಾರ್ಕನು ಅನಿಯಾಸನನ್ನು ಅಭಿಷೇಕಿಸಿ
ಅವನಿಗೆ ಸಹಾಯಕರನ್ನಾಗಿ 3 ಬೋಧಕರನ್ನು ಡೀಕನ್ರನ್ನು ನೇಮಿಸಿ ನಂತರ ರೋಮಾಪುರಕ್ಕೆ ಹಿಂತಿರುಗಿದನು. ಪೌಲ ಪೇತ್ರರನ್ನು ಸಂಧಿಸಲು ಆಸ್ಯ ಸೀಮೆಗೆ ಹೋದನು. ಪೌಲನು 2ನೇ ಸಾರಿ ಸೆರೆಮನೆಗೆ ಹಾಕಲ್ಪಟ್ಟಿದ್ದನು. ಆಗ ಪೌಲನು ಮಾರ್ಕನನ್ನು ನೋಡಲು ಬಯಸಿದನು. ಮಾರ್ಕನನ್ನು ಕರೆದುಕೊಂಡು ಬರುವಂತೆ ತಿಮೋಥೆಯನನ್ನು ಕೇಳಿಕೊಂಡನು. ಆದರೆ ಮಾರ್ಕನು ಪೌಲನನ್ನು ಸಂಧಿಸಿದನೋ ಇಲ್ಲವೋ ಎಂಬುದು ತಿಳಿದು ಬಂದಿಲ್ಲ. ಪೌಲ ಪೇತ್ರ ಇವರ ರಕ್ತಸಾಕ್ಷಿ ನಂತರ ರೋಮ್ ಸಭೆಗಳನ್ನು ಬಲಪಡಿಸಿ ತಿರುಗಿ ಬಾರ್ನಬನೊಂದಿಗೆ ಮಾರ್ಕನು ಕುಪ್ರದ್ವೀಪಕ್ಕೆ ಬಂದನು. ಎದುರು ನೋಡದಂಥ ಸ್ಥಿತಿಯಲ್ಲಿ ಬಾರ್ನಬನು ಕೊಲೆಯಾದಾಗ ಮಾರ್ಕನು ಯಾರಿಗೂ ತಿಳಿಯದ ಹಾಗೆ ಅವನ ಶವವನ್ನು ಸಾಲಮಿ ಪಟ್ಟಣದಲ್ಲಿ ಸಮಾಧಿ ಮಾಡಿದನು. ತಿರುಗಿ ಅಲೆಕ್ಸಾಂಡ್ರಿಯಾಕ್ಕೆ ಹಿಂತಿರುಗಿದಂತಹ ಮಾರ್ಕನು ತನ್ನೊಂದಿಗೆ ಐಗುಪ್ತ ಭಾಷೆಯಲ್ಲಿರುವ ಸುವಾರ್ತೆಯನ್ನು ಹೊತ್ತು ತಂದ ಎಂದು ತಿಳಿಸಲಾಗಿದೆ. ಅಲೆಕ್ಸಾಂಡ್ರಿಯಾದಲ್ಲಿ ಸಭೆಗಳು ಬೆಳೆದಿರುವುದನ್ನು ಕಂಡು ಮಾರ್ಕನು ಎಷ್ಟೋ ಹೆಚ್ಚಾಗಿ ದೇವರನ್ನು ಸ್ತುತಿ ಮಾಡಿದನು. ಅವರನ್ನು ವಿಶ್ವಾಸದಲ್ಲಿ ಇನ್ನೂ ಬಲಪಡಿಸಿದನು. ಕೈಸರಯ್ಯಕ್ಕೆ ಬಂದು ಅಲ್ಲಿ 2 ವರ್ಷಗಳನ್ನು ಕಳೆದನು. ಬೆಳೆದ ಸಭೆಗಳಿಗೆ ಸಭಾಪಾಲಕರುಗಳನ್ನು ನೇಮಿಸಿ ಅಭಿಷೇಕಿಸಿದನು. ನಂತರ ಮತ್ತೆ ಅಲೆಕ್ಸಾಂಡ್ರಿಯಾಗೆ ಹಿಂದಿರುಗಿದನು. ಅಲ್ಲಿದ್ದ ವಿಗ್ರಹಾರಾಧಕರಿಗೆ ಕ್ರೈಸ್ತರ ಮೇಲಿನ ಕೋಪ ಹತ್ತಿ ಉರಿಯಲು ಪ್ರಾರಂಭವಾಯಿತು. ಕ್ರಿಸ್ತ ಶಕ 68ರಲ್ಲಿ ಪುನರುತ್ಥಾನದ ಹಬ್ಬವು ವಿಗ್ರಹಾರಾಧಕರ ಹಬ್ಬವು ಒಂದೇ ದಿನದಲ್ಲಿ ಮಾಡುವ ಸಂದರ್ಭ ಏರ್ಪಟ್ಟಿತು. ಪುನರುತ್ಥಾನ ಹಬ್ಬದ ಆರಾಧನೆಗಳು ನಡೆಯುತ್ತಿರುವಾಗ ವಿಗ್ರಹ ಆರಾಧಕರು ಆಯುಧಗಳನ್ನು ಹಿಡಿದುಕೊಂಡು ಆಲಯದ ಸುತ್ತಲೂ ನಿಂತುಕೊಂಡರು. ಮಾರ್ಕನನ್ನು ಹಿಡಿದು ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಬೀದಿಗಳಲ್ಲಿ ಎಳೆದು ತಂದರು. ಅವನಿಗೆ ಜೀವಸಹಿತವಾಗಿ ಬೆಂಕಿ ಹಚ್ಚಿ ಸುಟ್ಟರು. ಬಹು ವೇದನೆಯಿಂದ ಮಾರ್ಕನು ಕರ್ತನಿಗಾಗಿ ಜೀವ ಬಿಟ್ಟನು. ಅವನ ಶವವನ್ನು ಪೂರಾ ಸುಟ್ಟು ಬೂದಿ ಮಾಡಬೇಕೆಂದು ಅವರು ಪ್ರಯತ್ನ ಮಾಡುತ್ತಿರುವಾಗ ಅಲ್ಲಿ ಭಯಂಕರವಾದ ಮಳೆಗಾಳಿ ಪ್ರಾರಂಭವಾಯಿತು. ಅಲ್ಲಿದ್ದ ಎಲ್ಲರೂ ಹೆದರಿ ಓಡಿದರು. ವಿಶ್ವಾಸಿಗಳು ರಹಸ್ಯವಾಗಿ ಅವನ ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು. ಕ್ರಿಸ್ತ ಶಕ 828ರಲ್ಲಿ ವೇನಿಸ್ ನಗರಕ್ಕೆ ಸೇರಿದ ವರ್ತಕರು ಮಾರ್ಕನ ಶರೀರವನ್ನು ತೆಗೆದುಕೊಂಡು ಅರಬಿಯರ ಕಣ್ಣಿಗೆ ಬೀಳದ ಹಾಗೆ ಒಂದು ಉಪ್ಪಿನಕಾಯಿಯ ಜಾಡಿಯಲ್ಲಿ ಬಚ್ಚಿಟ್ಟು ಇಟಲಿಯ ವೇನ್ ನಗರಕ್ಕೆ ತಂದು ಅಲ್ಲಿ ಪವಿತ್ರವಾದ ಆಲಯದಲ್ಲಿಟ್ಟರು. ಮಾರ್ಕನ ಸುವಾರ್ತೆಯನ್ನು ಕ್ರಿಸ್ತ ಶಕ 68ರಲ್ಲಿ ಬರೆಯಲಾಗಿದೆ ಎನ್ನುತ್ತಾರೆ ಕೆಲವರು. ಆದರೆ ಕೆಲವು ಕಾಲದ ಹಿಂದೆ ಆ ಸುವಾರ್ತೆಯ ತುಣುಕುಗಳು ಸಿಕ್ಕಿ ಕ್ರಿಸ್ತ ಶಕ 50ರಲ್ಲಿ ಬರೆಯಲಾಗಿದೆ ಎನ್ನುತ್ತಾರೆ. 4 ಸುವಾರ್ತೆಗಳಲ್ಲಿ ಮೊದಲು ಬರೆದದ್ದು ಮಾರ್ಕನ ಸುವಾರ್ತೆಯೇ. ರೋಮ್ ನಗರದಲ್ಲಿ ಬರೆಯಲ್ಪಟ್ಟ ಈ ಕೃತಿಯು ರೋಮನ್ನರ ಗುಣಗಳನ್ನು ಒಳಗೊಂಡಿದೆ. ಇವರು ಮಾತುಗಳಿಗಿಂತಲೂ ಹೆಚ್ಚಾಗಿ ಕ್ರಿಯೆಗಳಿಗೆ ಗಮನ ಕೊಡುವವರು. ಈ ಸುವಾರ್ತೆಯಲ್ಲಿ ಯೇಸು ಮಾಡಿದ ಅದ್ಭುತ ಕಾರ್ಯಗಳು ಹೆಚ್ಚಾಗಿ ಬರೆಯಲ್ಪಟ್ಟಿವೆ. ಆದರೆ ಆತನು ಹೇಳಿದ ಸಾಮ್ಯ ರೂಪದ ಕಥೆಗಳು ಕೆಲವು ಮಾತ್ರವೇ ಇವೆ. ನಡೆದ ಘಟನೆಗಳನ್ನು ವಿವರಿಸುವುದರಲ್ಲಿ ಈ ಸುವಾರ್ತೆ ಬೇರೆ ಸುವಾರ್ತೆಗಳಿಗಿಂತ ಅಧಿಕ ಮುಖ್ಯತ್ವವನ್ನು ಕೊಟ್ಟಿದೆ. ಪೇತ್ರನು ಅವಿದ್ಯಾವಂತನಾದರೂ ಎಲ್ಲವನ್ನೂ ಆಳವಾಗಿ ಅರಿತಿದ್ದನ್ನು ಹಾಗೆಯೇ ಮಾರ್ಕನಿಗೆ ಸುಂದರವಾಗಿ ವಿವರಿಸಿ ಬರೆಯುವಂತೆ ಹೇಳಿ ಬರೆಯಿಸಿದ್ದಾನೆ. ಅನ್ಯ ಜನಾಂಗದವರಿಗಾಗಿ ಬರೆದಿರುವುದರಿಂದ ಲ್ಯಾಟಿನ್ ಭಾಷೆಯನ್ನು ಹೆಚ್ಚಾಗಿ ಬಳಸಲಾಗಿದೆ. ಯೇಸು ಮಾಡಿದ ಮಹತ್ಕಾರ್ಯಗಳಿಗೆ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ. ಯೇಸುವಿನ ಬಾಲ್ಯ, ಹುಟ್ಟು ಇವುಗಳ ವಿಷಯವಾಗಿ ಹೇಳದೆ ನೇರವಾಗಿ ಸ್ನಾನಿಕನಾದ ಯೋಹಾನನಿಂದ ಪ್ರಾರಂಭಿಸಲಾಗಿದೆ. ಕ್ರಿಸ್ತನ ದೀಕ್ಷಾಸ್ನಾನ, ಶೋಧನೆ ಇವುಗಳನ್ನು ಚುಟುಕಾಗಿ ವಿವರಿಸಿ ಯೇಸುವಿನ ಸೇವೆ ಬಗ್ಗೆ ಹೆಚ್ಚಾಗಿ ವಿವರಿಸಲಾಗಿದೆ. ದೇವಕುಮಾರನು ಬಿಡುಗಡೆ ನಾಯಕನೂ ಆದ ಕ್ರಿಸ್ತನು ಜಯಶಾಲಿ ಎಂಬುದನ್ನು ಅನ್ಯರು ತಿಳಿಯುವಂತೆ ಸ್ಪಷ್ಟವಾಗಿ ವಿವರಿಸಿದ್ದಾನೆ ಮಾರ್ಕನು. ಹಿಂಜಾರಿ ಹೋದರೂ ಕೂಡ ಸೋತು ಹೋಗದೆ ವಿಶ್ವಾಸದಿಂದ ಮತ್ತೆ ಮುಂದುವರಿದು ಸೇವೆ ಮಾಡುವಾಗ ಶಕ್ತಿಯುತವಾಗಿ ಸೇವೆ ಮಾಡಿ ಪ್ರಕಾಶಿಸಬಹುದೆಂಬುದಕ್ಕೆ ಮಾರ್ಕನು ಉತ್ತಮ ಉದಾಹರಣೆಯಾಗಿದ್ದಾನೆ. ದೈವ ಮಗುವೆ, ಇಂದು ನಿನ್ನ ಆತ್ಮಿಕ ಸ್ಥಿತಿ ಹಿಂಜಾರಿ ಹೋಗುವಂಥ ಸ್ಥಿತಿಯಲ್ಲಿದೆಯೋ ಅಥವಾ ನೀನು ಸಹ ಈತನ ಹಾಗೆ ಕರ್ತನಿಗಾಗಿ ಪ್ರಕಾಶಿಸಲು ಸಿದ್ಧನಾಗಿರುವೆಯೋ ಆಲೋಚಿಸು. ಆಮೇನ್.